ಅತ್ತೇವ್ರೆ ಎಲ್ಲಾರ್ದು ನಾಷ್ಟ ಆಯಿತು. ನೀವು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳಿ, ನಾನು ಮನೆ ಗುಡಿಸಿ ಒರೆಸ್ಬಿಡ್ತೀನಿ. ಯಾಕಂದ್ರೆ ಅಪ್ಪ ಅಮ್ಮ ಬರ್ತಾ ಇದ್ದಾರಲ್ಲ, ಬೇಜಾರು ಮಾಡ್ಕೊಬೇಡಿ ಅತ್ತೇವ್ರೆ, ಇವತ್ತು ಹೇಳಿದ್ದೀನಿ ಅಂತ. ಯಾಕಂದರೆ ಟೈಮ್ ಆಗ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ. ಮನೆ ಒರೆಸಿ ಕುಡಿಸ್ಬಿಟ್ರೆ ಅವ್ರು ಆಮೇಲೆ ಬಂದು ಆರಾಮಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಕೂರ್ಬೋದು. ಅದಕ್ಕೋಸ್ಕರ ಇವಾಗ ನೀವು ಸ್ವಲ್ಪ ಪಾತ್ರೆ ತೊಳ್ಬಿಡಿ, ಬೇಜಾರು ಮಾಡ್ಕೊಬೇಡಿ ಅತ್ತೇವ್ರೆ. ಅಯ್ಯೋ ಅದಕ್ಕೆ ನಮ್ಮ ತೊಳಿತೀನಿ, ನಾನೇ ಗುಡಿಸ್ಕೊಡ್ತೀನಿ, ನೀನು ಒರ್ಸ್ಕೊಂಡು ಬಾ, ಆಗ ಬೇಗ ಆಗುತ್ತೆ. ಬೇಡ ಬಿಡತ್ತೆ, ನಾನು ಗುಡಿಸಿ ಒರೆಸ್ತೀನಿ, ನೀವು ಪಾತ್ರೆ ತೊಳ್ಕೊಳ್ಳಿ. ರೀ ರೀ ಹಾ ಶಾಂತಿ. ರೀ ಎಷ್ಟೊತ್ತು ಮಾಡ್ತಿದ್ದೀರಾ ನೀವು? ಹೋಗಿ ಚಿಕನ್ ತಗೊಬನ್ನಿ. ಇನ್ನೇನು ಬಂದ್ಬಿಡ್ತಾರೆ, ಏನೇನು ಬೇಕು ಅದೆಲ್ಲ ಸಾಮಾನು ಬರ್ಕೊಟ್ಟಿದ್ದೀನಲ್ಲ ಅಷ್ಟು ತಂದುಬಿಟ್ರಿ, ಆಮೇಲೆ ಅತ್ತೆಯವ್ರಿಗೆ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಅದೇ ನಾನು ಹೊರಡ್ತಾ ಇದ್ದೆ. ಮತ್ತೆ ನಾನು ಹೇಳಿದ್ ಮರ್ತೋಗಿದ್ದೀರಾ ನೋಡಿ, ಆ ಖರ್ಚಿಗೆ ತೆಗ್ಬಿಡಿ ಅಂತ ಹೇಳಿದೆ ಅಲ್ವಾ? ನಾನು ತೆಗಿತೀನಿ, ಅಲ್ಲಿಂದ ಬಂದುಬಿಟ್ಟು ನಾನು ನಿಮ್ಮ ಅಪ್ಪ ಅಮ್ಮ ಬಂದಾಗ ನೀಟಾಗಿರ್ತೀನಿ, ಸರಿನಾ? ಇವಾಗ ಇಷ್ಟು ತಾನೇ, ಇದೆಲ್ಲ ತಂದುಬಿಟ್ರೆ ಕೊಟ್ಬಿಡ್ತೀನಿ. ಫಸ್ಟು ಚಿಕನು ಇದೆಲ್ಲ ತಂದುಕೊಟ್ಟು ಹೋಗ್ತೀನಿ, ಆಮೇಲೆ ಸ್ವಲ್ಪ ಸಾಮಾನು ಇದೆಲ್ಲ ಅದು ಮಿಕ್ಕಿ ತರ್ತೀನಿ, ಸರಿನಾ? ಬೇಡ ರೀ, ಎಲ್ಲ ಒಟ್ಟಿಗೆ ತಗೊಬನ್ನಿ. ಆಗಾಗ ಏನು ಒಂದ್ಸಲಿ ತಗೊಬಂದ್ಬಿಡಿ ಹೋಗಿ. ಹೌದು ಕಣ, ನಿಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಒಂದೇ ಸಲ ತಂದುಬಿಡು ಹೋಗು. ಶಾಂತಿಗೆ ಅವ್ರ ಅಮ್ಮ ಬರ್ತಾ ಇದ್ದಾರೆ, ಏನು ಕಡಿಮೆ ಮಾಡಬೇಡ ನೋಡು, ಎಲ್ಲ ಸ್ವಲ್ಪ ಜಾಸ್ತಿನೇ ತಗೋಬಾ. ಅಯ್ಯೋ ನಮ್ಮ ಮತ್ತೆ ಮಾವ ಬರ್ತಾ ಇದ್ದಾರೆ, ಅವ್ರಿಗೇನು ಕಮ್ಮಿ ಮಾಡಲಿ ದೊಡ್ಡಮ್ಮ? ನೆನ್ನೆ ಸ್ವಲ್ಪ ಕೈಮೆ ಸಾರಿದೆ, ಅದನ್ನು ಬಿಸಿ ಮಾಡಿ ಇಟ್ಟಿರ್ತೀನಿ. ಅವ್ರಿಗೆ ನಮ್ಮ ಮಾವನವ್ರಿಗೆ ಕೈಮಾ ಸಾರು ಅಂದ್ರೆ ಇಷ್ಟ ಇರ್ಬೋದು. ಅಯ್ಯೋ ನಿಮ್ಮ ಮಾವ ಮಟನೇ ತಿನ್ನಲ್ಲ ಬಿಡಿ. ಏನು ನಮ್ಮ ಮಾವ ಮಟನ್ ತಿನ್ನಲ್ವಾ? ಇಲ್ಲ, ಅವರು ಮಟನ್ ತಿನ್ನಲ್ಲ, ನಮ್ಮ ಅಮ್ಮ ಮಾತ್ರ ಮಟನ್ ತಿಂತಾರಷ್ಟೇ. ಹೌದಾ, ಬಿಡು, ನಿಮ್ಮ ಅಮ್ಮನಿಗಾಗುತ್ತೆ, ನನಗೂ ಮತ್ತೆ ಎಲ್ಲರೂ ತಿನ್ಬೋದು. ಅತ್ತೇವ್ರಿ, ಏನು ಮಾಡಿ ಅಂದರೆ ಆ ಪಾತ್ರೆಯಿಂದ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಬಿಸಿ ಮಾಡಿರಿ, ನಾನು ಮನೆ ಒರೆಸ್ಕೊಂಡು ಕುಡಿಸ್ಕೊಂಡು ಬಂದ್ಬಿಡ್ತೀನಿ, ಸರಿನಾ? ಅಷ್ಟೊತ್ತಿಗೆ ಅತ್ತೆಯವ್ರಿಗೆ ಮಸಾಲೆಗೆ ಏನೇನು ಬೇಕೋ ಅದೆಲ್ಲ ನಾವು ರೆಡಿ ಮಾಡ್ಕೊಡೋಣ, ಅತ್ತೆಯವರು ಮಾಡ್ತಾರೆ. ಇಲ್ಲ ಶಾಂತಿ, ಅಮ್ಮನೇ ಮಾಡ್ತಾರೆ ಬಿಡು, ನೀನು ಯಾಕೆ ಮಾಡ್ತೀಯಾ? ಇವಾಗ ನೀನು ಮನೆ ಕುಡಿಸಿ ಒರೆಸಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂರು, ನೀನು ಸ್ವಲ್ಪ ಚೆನ್ನಾಗಿ ರೆಡಿ ಆಗು. ಅಯ್ಯೋ ಏನು ರೆಡಿ ಆಗೋದು, ನಮ್ಮನೆಗೆ ಬರ್ತಿದ್ದಾರೆ, ನಾನು ಯಾಕೆ ರೆಡಿ ಆಗಲಿ? ಹಂಗಲ್ಲ, ಒಂದು ಒಳ್ಳೆ ಡ್ರೆಸ್ ಹಾಕೋ ನೀಟಾಗಿ. ಹೌದು ಶಾಂತಿ, ಒಂದು ನೀಟಾಗಿರೋ ಡ್ರೆಸ್ ಹಾಕೋ, ಚೆನ್ನಾಗಿ ಕಾಣ್ತೀಯಾ. ಎನ್ನೆ ನೋಡು, ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತಾ ಇದೆ ಸಾರಿ ಹಾಕೊಂಡು. ಸಾರಿ ಏನು ಹಾಕೋಬೇಡ, ಓಡಾಡಕ್ಕೆ ಕಷ್ಟ ಆಗುತ್ತೆ, ಸಾರಿ ಇದು ಡ್ರೆಸ್ ಹಾಕೋ ನೀನು. ಡ್ರೆಸ್ ಇಲ್ವಾ? ತಗೋಬರೋಣ? ಅಯ್ಯೋ ಬೇಡ ಬೇಡ, ಒಂದು ಜೊತೆ ಡ್ರೆಸ್ ಇದೆಯಲ್ಲ ಅದೇ ಹಾಕೊಳ್ತೀನಿ. ಅಯ್ಯೋ ನಿಮ್ಮ ಅಮ್ಮ ಅಪ್ಪ ಬಂದಮೇಲೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸ್ವಲ್ಪ ಡ್ರೆಸ್ಗಳು ತರೋಣ. ನಿನ್ನೆನೇ ಹೇಳ್ಬೇಕಿತ್ತು ನೀನು, ನಾನು ಮತ್ತೆ ಹೋಯ್ತು ನೋಡು. ಆಮೇಲೆ ಕರ್ಕೊಂಡು ಹೋಗಿ ಡ್ರೆಸ್ಗಳು ತಗೋಬರ್ತೀನಿ. ಅಯ್ಯೋ ದುಡ್ಡಿಲ್ಲ ಟೈಮಲ್ಲಿ ಏನ್ರಿ ನೀವು? ಬೇಕಾಗಿಲ್ಲ, ಇರೋದನ್ನೇ ಅಡ್ಜಸ್ಟ್ ಮಾಡ್ತೀನಿ, ಬೇಡ. ಅಯ್ಯೋ ಆಮೇಲೆ ನಿಮ್ಮ ಅಪ್ಪ ಅಮ್ಮ ಏನಾದರೂ ತಿಳ್ಕೊಳಕ್ಕೆ? ಹೌದು ಶಾಂತಿ, ಆಮೇಲೆ ನಿಮ್ಮ ಅಪ್ಪ ಅಮ್ಮ ಏನಾದರೂ ತಿಳ್ಕೊಂಡ್ರೆ ಅವನ ಮೇಲೆ ಬೇಡ. ಅದಕ್ಕೆ ನಿಮ್ಮ ಅಪ್ಪಗೆ ವಿಷಯ ಇದೆಲ್ಲ ಹಳೇದೆಲ್ಲ ಆಗಿರೋದು ಬೇಡ, ಗೊತ್ತಾಗೋದು. ಖುಷಿಯಾಗಿರಲಿ ಅವರು. ಕರ್ಕೊಂಡು ಹೋಗಿ ಕೊಡ್ಸು ಪಾರು. ಎಲ್ಲ ಐಟಮ್ ಇದ್ರೆ ಮಾತ್ರ ನಾನು ಅಡುಗೆ ಮಾಡೋದು, ಇಲ್ಲಾಂದ್ರೆ ತೆಗೆದು ಬಿಸಾಡ್ಬಿಡ್ತೀನಿ ಎಲ್ಲಾನು. ಎಲ್ಲ ಐಟಮು ತರ್ತೀನಿ, ನಿನಗೆ ಏನೇನು ಬೇಕು ಎಲ್ಲ ಹೇಳು, ಮತ್ತೇನು ಇನ್ನೊಂದ್ಸಲ ಹೇಳು ನಿಂಗೆ ಏನೇನು ಬೇಕು ಅಂತ. ಯಾಕೆ ಅವ್ಳು ಬರ್ಕೊಟ್ಟಿಲ್ವಾ? ಒಂದು ಐಟಮ್ ಇಲ್ಲಾಂದ್ರೂ ಮತ್ತೆ ನಾನು ಮಾಡೋದಿಲ್ಲ ನೋಡು. ನೀ ಹೇಳಿದ್ರೆ ಗೊತ್ತಾಗುತ್ತೆ, ಅವ್ಳು ಬರ್ಕೊಟ್ಟಿಲ್ವ ಅಂದ್ರೆ ನಿನಗೆ ಬೇಕಾಗಿರೋದು ಅವಳಿಗೆ ಗೊತ್ತಿರುತ್ತಾ? ನೀನು ಹೇಳು ಏನೇನು ಬೇಕು ಅಂತ ಇವಾಗ. ಯಾಕೆ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡೋಕ್ಕಿಲ್ಲ ಅಂತೀಯ ಏನು? ಅದಕ್ಕೆ ನೆನ್ನೆ ಹಿಡ್ಕೊಂಡು ದೇವ ಹಿಡಿದ್ಬಿಟ್ರೆ ಆಯಿತು. ಮಾಡ್ತೀನಿ, ಎಲ್ಲ ಐಟಮ್ ಬರ್ದಿದ್ದಾಳೆ, ನಾನು ಹೇಳಿದ್ದೀನಿ. ಬರ್ದಿದ್ಯಲ್ವಾ ಶಾಂತಿ? ದೇವ್ರೆ ಎಲ್ಲ ಐಟಮು ಬರ್ದಿದ್ದೀನಿ ಇದರಲ್ಲಿ. ನೀವು ಏನೇನು ಹೇಳಿದ್ದೀರಾ ಅದೆಲ್ಲ ನಾನು ಲೀಸ್ಟ್ ಮಾಡಿದ್ದೀನಿ. ಬರ್ದಿಲ್ಲ ಅಂತ ನೋಡು. ಸರಿ, ಹಾಗಾದ್ರೆ ನಾನು ಇನ್ನು ಹೊರಡ್ತೀನಿ ಶಾಂತಿ, ಟೈಮ್ ಆಗ್ತಾ ಬರ್ತಾ ಇದೆಯಲ್ಲ. ಬೇಗ ಹೋಗಿ. ಬೇಗ ಅಂದ್ರೆ ಹುಷಾರಾಗಿ ಹೋಗ್ಬಿಟ್ಟು ಬಾ. ಹೌದೌದು, ಬೇಗ ಅಂದರೂ ಅರ್ಜೆಂಟ್ ಮಾಡಬೇಡಿ. ಎಲ್ಲ ತಗೊಂಡು ನಿಧಾನವಾಗಿ ಬನ್ನಿ. ಬೇಗ ಅಂದರೆ ಅಷ್ಟು ಬೇಗ ಬರಕ್ಕೆ ಹೋಗ್ಬಿಡಿ. ಇಲ್ಲ, ನಿಧಾನ ತಗೊಂಡು ಬರ್ತೀನಿ. ಅಪ್ಪ ಎಲ್ಲೋಯ್ತು? ಮಾವನವರು ಕಾಪಿ ಸರಿ ಮಾಡ್ತಾ ಇದ್ದಾರೆ. ಇವತ್ತು ಒಣಗಾಕೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ದಪ್ಪ ಹಿಂದ್ಗಡೆನೇ ಆಗ್ತಾ ಇದ್ದಾರೆ. ಮುಂದ್ಗಡೆ ಅವರೆಲ್ಲ ಬರ್ತಾರಲ್ಲ ನಮ್ಮ ಅಮ್ಮ ಅಪ್ಪ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹಿಂದ್ಗಡೆನೇ ಕಾಪಿ ಒಣಗಾಕಿದ್ದಾರೆ, ಮುಂದ್ಗಡೆ ನಾಡ್ದಾಕ್ತಾರಂತೆ. ಹೌದೌದು, ಸರಿ ಮಾಡಿ ಬಿಡು. ಹಬ್ಬ ಮಾಡ್ದಂಗೆ ಮಾಡ್ತಾ ಇದ್ದಾರೆ, ಹಬ್ಬ ಮಾಡ್ದಂಗೆ. ಏನು ಹಬ್ಬ ಗಿಬ್ಬ ಏನು ಮಾಡ್ತಾ ಇಲ್ಲ, ಮುಂದ್ಗಡೆನೇ ಹಾಕ್ಬೋದಿತ್ತಲ್ಲ ಕಾಪಿ, ನಾವು ಯಾಕೆ ಹಿಂದ್ಗಡೆ ಆಗ್ತಾ ಇದ್ದಾನೆ? ಅಯ್ಯ, ಮನೆಗೆ ಅವ್ರು ಬರ್ತಿದ್ದಾರೆ ಅಂತ ಮುಂದ್ಗಡೆ ಹಾಕಿದ್ರೆ ಚೆನ್ನಾಗಿರ್ತದ, ಅದಕ್ಕೆ ಇರ್ಲಿ ಬಿಡು ಒಂದು ಸ್ವಲ್ಪ ದಿನ, 2 ದಿವಸ. ಏನು ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ರೆ ದೊಡ್ಡಿದಾ? ಮತ್ತೆ ಸ್ಟಾರ್ಟ್ ಮಾಡ್ತಾಳೇನೋ, ಸಾಯಂಕಾಲ ಗಂಟೆ ಇವಳು ಅವ್ರು ಇರೋ ಗಂಟೆ ಬಾಯಿ ಮುಚ್ಚಿಸ್ಬೇಕು ಇವಳನ್ನ, ಹೆಂಗಾದ್ರೂ ಮಾಡಿ. ಮಾಡ್ತೀನಿ. ಜಯಮ್ಮ, ನಾನು ಹೇಳಿದೆಲ್ಲ ಅರ್ಥ ಆಯ್ತಲ್ಲ ನಿನ್ನೆ? ಅವ್ರ ಅಪ್ಪ ಅಮ್ಮ ಬಂದಾಗ ಸಿಡಿ ಆಡೋದು, ಅದು ಮಾಡಲ್ಲ ಇದು ಮಾಡಲ್ಲ ಅನ್ಕೊಂಡು, ಅವ್ರು ಹೋಗೋ ಗಂಟ ನಿನ್ನ ಮುಖ ಹಿಂಗೆ ಹಂದಿ ಮುಖ ಮಾಡ್ಕೊಂಡಿದ್ಯಲ್ಲ. ಈಗ ಹಂಗೇನಾದ್ರೂ ಇತ್ತು ನೀನು ತಿಥಿ ಮಾಡ್ಬಿಡ್ತೀನಿ ನಾನು ಅವ್ರ ಮುಂದೆನೆ. ಅವ್ರು ಹೋಗೋ ತನಕ ಖುಷಿಯಾಗಿ ನಗು ಮುಖ ಮಾಡ್ಕೊಂಡಿರು. ನಗ್ನಗ್ತಾ ಮಾತಾಡ್ಸು. ಹಿಂಗೆ ದುಂಡು ತಿರ್ಸ್ಕೊಂಡು ಮಾತಾಡೋದನ್ನ ಬಿಡು. ಅವ್ರಿಗೆ ಕೇಳಂಗೆ ಏನಾದ್ರು ಮಾತಾಡ್ಬೇಕಲ್ಲ, ಆಮೇಲೆ ನಿನಗೆ ಹಬ್ಬನೇ ಕುಣಿಸ್ಬಿಡ್ತೀನಿ. ಅಯ್ಯ ಇಲ್ಲ ಅಕ್ಕ, ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ. ಬಾಯಲ್ಲಷ್ಟೇ ಹೇಳೋದಲ್ಲ, ಹೇಳಿದ್ದೀನಿ ಈಗ ಏನೇನು ಮಾಡಬೇಕು, ಅಡಿಗೆ ಚೆನ್ನಾಗಿ ಮಾಡಿ ಬಡಿಸಿ. ನಿಮ್ಮ ಎಂತ ಅವ್ರ ಹೆಸರು? ಶಾಂತಿ ಅವರಮ್ಮ, ಸಾವಿತ್ರಿ ಅಂತ. ಅವ್ರ ಜೊತೆ ನಗ್ನಗ್ತಾ ಖುಷಿಯಿಂದ ಮಾತಾಡಬೇಕು. ಅವರು ಅಡಿಗೆ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಸೇರ್ತಾ ಇರ್ತಾರೆ. ಶಾಂತಿ ಮಾತ್ರ ಮಾಡೋದಲ್ಲ, ನೀನು ಕೆಲಸ ಓಡಾಡ್ಕೊಂಡು ಮಾಡಿಲ್ಲ ಹೊತ್ತೋಗಿತ್ತೀನಿ ನೋಡು ನಿನಗೆ ಹಬ್ಬ ಆವಾಗ. ಅಷ್ಟು ಈಗ ಮುಖ ಮಾಡ್ಕೊಂಡಿದ್ಯಲ್ಲ, ಅದನ್ನ ಸರಿ ಮಾಡ್ಕೊ. ಹೌದಮ್ಮ, ನೀನು ಮುಖ ಮಾಡ್ಕೊಂಡಿರ್ಬೇಡ, ಬಂದವ್ರು ಏನಾದರೂ ತಿಳ್ಕೊತಾರೆ. ಅಪ್ಪ ಜೊತೆನೂ ಜಗಳ ಆಡೋಕೆ ಹೋಗ್ಬೇಡ, ಹೇಳಿದ್ದೀನಿ. ಹೌದು, ನಿನ್ ಗಂಡನ ಜೊತೆ ಆಗ್ಲಿ, ಶಾಂತಿ ಜೊತೆ ಆಗ್ಲಿ, ನಿನ್ ಮಗನ ಜೊತೆ ಆಗ್ಲಿ ಕರ ಅಂತ ಮಾತಾಡೋದು ಕಂಡೆ ಅವಾಗ್ಲೇ ಬಾರಿಸ್ತೀನಿ ನಿನ್ಗೆ. ಇಲ್ಲ ಬಿಡು. ಮತ್ತೆ ಇನ್ನೂ ಯಾಕಂಗೆ ಇಟ್ಕೊಂಡಿದ್ದೆ ಮುಖ? ಸರಿನಾ? ಸರಿ, ಹಿಂಗೆ ಇರ್ತೀನಿ ಯಾವಾಗಲೂ, ಸರಿನಾ? ಅವ್ರು ಹೋಗೋ ಗಂಟ ಈ ಹಲ್ಲು ಮುಚ್ಚೋದೇ ಇಲ್ಲ, ನೋಡ್ಕೊಂಡಿರ್ಬೇಕಾದ್ರೆ. ಮುಚ್ಚೋದೇ ಇಲ್ಲ ಅಕ್ಕ, ಹಲ್ಲು ಮುಚ್ಚೋದೇ ಇಲ್ಲ. ಅದಕ್ಕಿಂತ ಇದೆ ಎಷ್ಟು ವಾಸಿ ಇದೆ, ಅಲ್ಲೇ ಮುಚ್ಚಬೇಡ. ನೀನು ಅವ್ರು ಹೋಗೋ ಗಂಟೆ ಏನಾದ್ರು ಮುಚ್ಚದೆ ಸಾಯಿಸ್ಬಿಡ್ತೀನಿ. ಎಲ್ಲದಕ್ಕೂ ನಕ್ಕೊಂಡಿರ್ಬೇಕು ನೀನು. ಅಕ್ಕ, ಎಲ್ಲದಕ್ಕೂ ಅಂತಿದ್ದೆ. ಅಷ್ಟೊಂದು ನಗ್ಬೇಡ, ಕರಾಬಕ್ಕಂತೀಯ, ಒಂಚೂರು ನಕ್ಕು.
ಇವಾಗ ಏನೋ ಒಂಥರ ಕಾಣ್ತಾ ಇದೆಯಮ್ಮ ಚೆನ್ನಾಗಿ. ಎಷ್ಟು ದಿನ ಆಗಿತ್ತು ನೀನು ಅಲ್ಲೂ ನೋಡದೆ? ನಗದ್ರೆ ತಾನೇ ಅಲ್ಲಿ ನೋಡಕ್ಕೆ ಸಿಕ್ತಿತ್ತು. ನಿಮಗೆಲ್ಲ ಕಾಮಿಡಿ. ಸರಿ, ಈಗ ಏನೇನ್ ಮಾಡ್ಕೋಬೇಕು ಅದಕ್ಕೆಲ್ಲ ಹೋಗಿ ರೆಡಿ ಮಾಡ್ಕೋ. ಅವ್ನಿಗೂ ಸಾಮಾನೆಲ್ಲ ಬರ್ತಿ ಏನೇನು ಹೇಳಿದ್ಯಾ ಅದೆಲ್ಲ ಬರ್ತಿ ಕೊಟ್ಟಿದ್ಯಲ್ವಾ? ಆಯ್ತು, ಈಗ ಇರೋ ಐಟಮ್ ಏನೇನ್ ಮಾಡ್ಬೇಕು ಅದೆಲ್ಲ ತೆಗೆದಿಟ್ಕೊಂಡು ನಡಿ. ನೀವು ಬೇಕಾದ್ರೆ ಶಾಂತಿ ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಅಯ್ಯೋ ಬೇಡ, ನಾನು ಮಾಡ್ತೀನಿ, ನನಗೆ ಮಾಡತ್ತೀನಿ. ಸರಿ ಮಾಡೋಗು. ಐಟಮ್ ಒಂದು ಮಿಸ್ ಮಾಡಬೇಡಪ್ಪ, ಎಲ್ಲ ಬರ್ತಿರೋದೆಲ್ಲ ತಗೋಬಾ. ಸರಿ ಅಮ್ಮ, ಎಲ್ಲ ತಗೊಂಡ್ ಬರ್ತೀನಿ. ರೀ ನೀವೇನು ತೊಗೊಂಡು ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತಿದ್ದೀರಾ? ಹಾಂ, ಏನು ಟೈಮ್ ಆಗ್ತಾ ಇದೆ, ಇನ್ನೇನು ಬಂದ್ಬಿಡ್ತಾರೆ, ಹೋಗ್ರಿ. ಅವ್ರು ಬಂದಮೇಲೆ ಅಡುಗೆ ಮಾಡ್ಕೊಂಡು ಕೊಡಲ್ಲ ನಮ್ಮ ಅತ್ತೆಯವರು. ಅಯ್ಯ ಅದಕ್ಕೇನಂತೆ, ಮಾಡ್ತೀನಿ ಬಿಡು. ಅವ್ರು ನಿಮ್ಮ ಅಪ್ಪ ಅಮ್ಮ ಬಂದಮೇಲೆ ಮಾಡ್ಕೊಂಡಿರ್ತೀನಿ, ನಾನು ಮಾಡ್ತಾ ಇರ್ತೀನಿ ಆರಾಮಾಗಿ ಬಿಡು. ನೋಡಿ, ಈ ತರ ಕೊಂಕು ಮಾತಾಡ್ಬೇಡ. ಈ ತರ ಕೊಂಕು ಮಾತಾಡಿದ್ರೆ ಇಲ್ಲೇ ಜಾಸ್ತಿ ಓದ್ಬಿಡ್ತೀನಿ. ಇದನ್ನ ಯಾರಾದ್ರು ಕೊಂಕು ಮಾತಾಡ್ತಾರಾ? ಕೆಲಸ ಮಾಡ್ತಾ ಇರ್ತೀನಿ ಅಂದೆ. ಕೆಲಸ ಮಾಡೋಂದ್ರೆ ಹಂಗೆ ಮಾಡು ಅಂತಲ್ಲ. ಎಲ್ಲರ ಮನೇಲಿ ನಾರ್ಮಲ್ ಆಗಿ ಹೆಂಗಿರ್ತಾರ ಹಂಗೆ. ಸರಿ ಸರಿ, ಬರ್ತೀನಿ ಶಾಂತಿ. ಹಾಂ, ನಿಧಾನಕ್ಕೆ ಹೋಗಿ. ನಿಂಗೆ ಏನಾದರೂ ಬೇಕಿತ್ತಾ? ಇಲ್ಲ ರೀ, ನಂಗೇನು ಬೇಡ. ನೆನಪಿಸ್ಕೋ, ಏನಾದರೂ ಬೇಕಾದ್ರೆ ಹೇಳು. ಏನಾದರೂ ಬೇಕಿತ್ತಂತ ಏನಾದರೂ ಇಸ್ಕೊಂಡಿರೋದು ನನ್ನ ದುಡ್ಡು 10,000 ದರ್ಬಾರ್ ಮಾಡಕ್ಕೇನು ಅಲ್ಲ. ಇಲ್ಲ ರೀ, ಏನು ಬೇಡ. ದಿನೇಶ, ನನಗೆ ಎಲ್ಲಾಡ್ಕೆ ತಗೊಳ್ಳೋ. ನಿಮ್ಮಮ್ಮ ಎರಡೆರಡು ಕಡ್ಡಿ ಎಲ್ಲಾಡ್ಸ್ಕೊ ಬಂದು ಕಣ. ಒಂಚೂರು ಎಲ್ಲಾಡ್ಕೆಯನ್ನು ತಗೊಳ್ಳೋ. ಅವ್ವ, ಅಷ್ಟೊಂದು ಎಲ್ಲಾಡ್ಕೆ ತಂದು ಕೊಟ್ಟಿದ್ದೀನಿ, ಅದೇ ಎರಡು ಕಡ್ಡಿನಾ? ಖಾಲಿ ಆಯ್ತು ಎಲ್ಲಾಡ್ಕೆ. ನೀನು ಏನು ಎಷ್ಟು ತಂದ್ಕೊಟ್ಟೆ? ಒಂದು ಕಟ್ ತಂದ್ಕೊಟ್ಟೆ ಅಷ್ಟೇ. ಸರಿ ದೊಡ್ಡಮ್ಮ, ಎಲೆ ಒಂದೇನಾ? ಎಲೆ ಮತ್ತೆ ಹೊಗೆ ಸೊಪ್ಪು. ಹಾಂ ಸರಿ. ನೀನು ಶಾಂತಿ ಸ್ವೀಟ್ ತಿಂತೀಯಲ್ಲ? ಸ್ವೀಟ್ ಅಂದಂಗೆ ನೆನಪಾಯ್ತು ನೋಡಿ, ನಮ್ಮ ಅಮ್ಮಗೆ ಜಿಲೇಬಿ ಅಂದರೆ ಸ್ವಲ್ಪ ತುಂಬ ಇಷ್ಟ. ಸ್ವಲ್ಪ ಜಿಲೇಬಿ ತಗೊಬನ್ನಿ. ಸರಿ, ಸ್ವಲ್ಪ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಸ್ವೀಟ್ ಹಾಕಿಸ್ಕೊಂಡು ತಗೊಬರ್ತೀನಿ. ಹೋಗಿ. ಸರಿ ಅಮ್ಮ ಶಾಂತಿ, ನಾನು ಹೋಗಿ ಪಾತ್ರೆ ಎಲ್ಲ ತೊಳ್ಕೊತೀನಿ. ಹಾಂ ತೇವ್ರೆ, ನಾನು ಕುರ್ಸಿ ಒರೆಸ್ಬಿಡ್ತೀನಿ. ನಾನೇನೇನು ಅಡುಗೆ ರೂಮಲ್ಲಿ ಕೆಲಸ ನೋಡ್ಕೋತೀನಿ. ತೇವ್ರೆ. ಏನಮ್ಮ ಶಾಂತಿ, ಅಮ್ಮ ಅಪ್ಪ ಬರ್ತಾ ಇದ್ದಾರೆ ಅಂತ ತುಂಬಾ ಖುಷಿನಾ? ಎಲ್ಲ ನಿಮ್ಮ ಆಶೀರ್ವಾದ ಸಂತಕ. ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಇವತ್ತು. ಈ ಥರ ನಾನು ಯಾವತ್ತೂ ಖುಷಿನೇ ಆಗಿತ್ತಿಲ್ಲ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಇಷ್ಟು ಖುಷಿಯಾಗಿದ್ದೀನಿ. ನನ್ನ ಗಂಡ ಕೂಡ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ. ಗೊತ್ತಾಯ್ತು. ಬೆಳಗ್ಗೆ ನಾನು ಬರಬಾರ್ದಾಗಿತ್ತು, ಬಂದ್ಬಿಟ್ಟೆ. ಅಯ್ಯೋ ಹಂಗೇನಿಲ್ಲ ಶಾಂತಕ್ಕ, ಜಸ್ಟ್ ಅವ್ರು ಮಾತಾಡ್ತಿದ್ರು ಅಷ್ಟೇ, ಅದು ಇದು ಅಂದ್ಕೊಂಡು. ಹೌದೌದು. ಹೌದು ಶಾಂತಕ್ಕ, ನೀವಿಲ್ಲ ಅಂದರೆ ಏನೂ ಆಗ್ತಿದ್ದಿಲ್ಲ ನೋಡಿ. ನಮ್ಮ ಅಪ್ಪ ಅಮ್ಮನ ಬರೆಸ್ತಾ ಇದ್ದೀರಾ, ನನ್ನ ಗಂಡನ ಸರಿ ಮಾಡಿಕೊಟ್ರಿ ನೀವು ಹೇಳ್ದಂಗೆ. ನನಗೆ ಇದಕ್ಕಿಂತ ಹೆಚ್ಚು ಏನು ಬೇಕು ಶಾಂತಕ್ಕ? ದೇವ್ರಂಗೆ ಬಂದು ನನ್ನ ಸಂಸಾರನ ಸರಿ ಮಾಡಿದ್ದೀರಾ ನೀವು. ಲೈಫಲ್ಲಿ ನಿಮ್ಮ ಸಹಾಯನ ನಾನು ಮರೆಯೋಕ್ಕಾಗಲ್ಲ ಶಾಂತಕ್ಕ. ಈ ಖುಷಿಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು. ಹೌದು, ನನ್ನ ಗಂಡ ಇಷ್ಟು ಬೇಗ ಅರ್ಥ ಮಾಡ್ಕೋತಾರೆ, ಇಷ್ಟು ಬೇಗ ಒಳ್ಳೆ ಬುದ್ಧಿ ಕಲಿತಾರೆ ಅಂತ ಅಂದ್ಕೊಂಡೈತಿಲ್ಲ ನಾನು. ಅವನಿಗೆ ಅರ್ಥ ಆಗೋ ರೀತಿ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ. ಈ ಜಯಮ್ಮ ಸರಿ ಇಲ್ಲ, ಅದಕ್ಕೆ ಅವನಿಗೆ ಅರ್ಥ ಮಾಡಿಸಿಲ್ಲ. ಅದು ಇದು ಅಂತ ಅವನ ತಲೆಯಲ್ಲಿ ತುಂಬಿದ್ರು. ಅದಕ್ಕೆ ಅವನು ಇನ್ನೊಬ್ಬರು ಹುಡುಗಿನ ಹುಡ್ಕೊಂಡು ಹೋದ. ಈಗ ನೀನು ನೋಡು, ನಾನೀಗ ಪ್ರೇಮಿ ಮೈ ಹೋಗಿ ಅವನಿಗೂ ಸರಿ ಮಾಡಿ ಅವಳನ್ನ ಬ್ರೇಕಪ್ ಮಾಡಿಸಿದ್ದಕ್ಕೆ ಇವನು ಈಗ ನನ್ನ ಶಾಂತಿನೇ ನನಗಾಗೋದು ಅಂತ ಅರ್ಥ ಆಯ್ತು ಅವನಿಗೆ. ಹೌದೌದು, ಎಲ್ಲ ಹೇಳಿದ್ರು, ಒಂದು ವಿಷಯನೂ ಬಿಡೋದಂಗೆ ಹೇಳಿದ್ರು. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊತಿದ್ದೆ, ನನಗೆ ಟೈಮೇ ಸಿಗ್ತಾ ಇಲ್ಲ. ನಿಮ್ಗೆ ನೋಡ್ತಾನೆ ಇದ್ದೀರಲ್ಲ, ಇಲ್ಲ ನನ್ನ ಗಂಡ, ಇಲ್ಲ ಮಾವನವರು, ಇಲ್ಲ ಗೌರವ್, ಮತ್ತು ನನಗೆ ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗ್ತಿದೆ ಶಾಂತಕ ಇವತ್ತು. ದೇವ್ರ ಥರ ನೀವು ನನಗೀಗ. ಇರಲಿ ಬಿಡಮ್ಮ, ಈ ಥರ ಒಂದು ಖುಷಿ ಯಾವಾಗ ನೀನು ಪಟ್ಟಿದ್ಯಾ? ಇವಾಗ ತಾನೇ. ಇಷ್ಟು ವರ್ಷದಿಂದ ನೀನು ಏನು ಖುಷಿ ಪಡ್ತಿದ್ಯಾ? ಇವನ ಮದುವೆ ಆಗೋದಿಂದ ಒಂದು ದಿನನೂ ನಿನಗೆ ಖುಷಿಯಿಂದಿಲ್ಲ ನೋಡು. ನಿನ್ನೆ ಫಸ್ಟ್ ಟೈಮ್ ನಿನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದ ಅವನು. ಹೌದು, ಎಲ್ಲ ನಿಮ್ಮಿಂದನೇ. ಸರಿ, ಇನ್ನು ನೀನು ಮನೆ ಗುಡಿಸ್ಬೇಕು, ಒರೆಸ್ಬೇಕು ಅಂದೆಲ್ಲ ಒರೆಸ್ಕೊ. ನಿಮ್ಮ ಅಮ್ಮನವ್ರು ಬಂದ ಮೇಲೆ ನೀನು ಆರಾಮಾಗಿರ್ಬೋದು. ಶಾಂತಕ್ಕ, ಮತ್ತೆ ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ ಅಂತ ಅದಕ್ಕೆ ಇವಾಗಲೇ ಮಾತಾಡ್ತಾ ಇದ್ದೀನಿ. ಹಾಗೇನಿಲ್ಲ, ಮಾತಾಡೋದಕ್ಕೆ ಟೈಮ್ ಇದ್ರೆ ಮಾತಾಡೋ, ಬಟ್ ಎಲ್ಲರ ಮುಂದೆ ಸತ್ಯ ಅಂತ ಬಾಯಿ ಬಿಡ್ಬೇಡ. ಶಾಂತಕ್ಕ. ಶಾಂತಿ, ಕಡಲೆಪಪ್ಪು ದಬ್ಬ ಎಲ್ಲಿಟ್ಟಿದ್ದೇನೆ? ಇದೆ ಅಂತ ಹೇಳ್ದಲ್ಲ. ಹೋಗು, ನಿಮ್ಮ ಅತ್ತೆಗೆ ಏನೋ ಬೇಕಂತೆ. ಅದು ಅತ್ತೆಯವರೇ, ಯೆಲ್ಲೋ ಕಲರ್ ಡಬ್ಬ ಇದೆ ಅಲ್ಲ, ಅದ್ರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಇದು ಕಡಲೆ ಬೀಜ ಜೊತೆ ಇದೆ. ಹಾಂ, ಸಿಕ್ತು ಬಿಡು. ಹೌದು, ನಿಮ್ಮ ಅತ್ತೆ ಯಾಕೆ ಕಡಲೆಪಪ್ಪು? ನೆನೆ ತಾನೇ ಕೈಮಾ ಮಾಡಿದ್ರಲ್ಲ. ಇದು ಸಾಂಬಾರ್ಗೆ ಹಾಕ್ತಾರೆ ಅವರು, ಅಂದರೆ ಚಿಕನ್ ಸಾಂಬಾರು ಸ್ವಲ್ಪ ಗಟ್ಟಿಯಾಗಲಿ ಅಂತ. ಕಾಯಿ ತುಂಬ ಹಾಕೋದಿಲ್ಲ, ಒಂದೆರಡು ಕಾಳು ಹಾಕ್ತಾರೆ ಅಷ್ಟೇ. ಓ ಹಾಗಾ? ನಾನು ಇದೇನಪ್ಪ ಕಡಲೆಪಪ್ಪು ಕೇಳ್ತಾ ಇದ್ದಾರೆ ಮತ್ತೆ ಕೈಮಾ ಮಾಡಕ್ಕ ಅನ್ಕೊಂಡೆ. ಆದ್ರೆ ಶಾಂತಕ್ಕ, ಈಗ ನೋಡಿದ್ರ ನಮ್ಮ ಅತ್ತೆಯವ್ರ ಮುಖ ಹಂಗೆ ನಗು ಮುಖ ಥರ ಹೆಂಗಿದೆ ಅಂತ. ಮತ್ತೆ ಯಾವಾಗಲೂ ಬೂದಿ ಕುಂಬಳ ಮುಖ ಥರ ಮಾಡ್ಕೊಂಡಿರ್ತಾಳೆ. ನನಗೆ ಅದಕ್ಕೆ ನಗ್ತಾ ಇರು ಅಂತ ಹೇಳಿದ್ದೀನಿ. ಅದಾದ್ರೂ ನೋಡಕ್ಕೆ ಚೆನ್ನಾಗಿದೆ. ಹೌದೌದು, ನಮ್ಮ ಅಪ್ಪ ಅಮ್ಮ ಹೋಗೋ ಗಂಟ ಇವ್ರು ಹಿಂಗೆ ಇದ್ರೆ ಸಾಕು. ಇರ್ತಾರೆ ಬಿಡು, ಇರ್ತಾರೆ. ಯಾಕೆ ಇರಲ್ಲ, ಇರ್ತಾರೆ. ಶಾಂತಕ್ಕ, ನಾನೇನು ಕುಡಿಸಿ ಒರೆಸ್ಬಿಡ್ತೀನಿ. ಒರ್ಸು. ಅತ್ತೆಯವ್ರೊಂದು ಸ್ವಲ್ಪ ಸೈಡ್ ಬನ್ನಿ, ಗುಡಿಸ್ಕೊಳ್ತೀನಿ. ಗುಡಿಸ್ಕೊ.